ಮೊದಲಿಗೆ ಎಲ್ಲರಿಗೂ ಏಕಾದಶಿಯ ಶುಭಾಶಯಗಳು. ಶುಕ್ಲ ಕೃಷ್ಣೆ ಗತೀಯತೆ ಜಗತ್ ಶಾಶ್ವತೆ ಮತೆ ಏಕಯ ಯತ್ಯಾನವೃತ್ತಿಂ ಅನ್ಯಯ ವರ್ತಿತೆ ಪುನಃ. ಈ ಶ್ಲೋಕ ಭಗವದ್ಗೀತೆ ಬುಕ್ ಒಳಗ 8ನೇ ಅಧ್ಯಾಯ ಒಳಗ 26ನೇ ಶ್ಲೋಕ ಇದಾಗಿರ್ತೈತಿ. ಇದರದೊಂದು ಸಣ್ಣ ಸಾರಾಂಶ ಹೇಳ್ಬಿಡ್ತೀನಿ, ಕೇಳ್ರಿ. ಈ ಜಗತ್ತಿಗೆ ಶಾಶ್ವತರೆಂದು ಪರಿಗಣಿಸಲ್ಪಡುವ ಶುಕ್ಲ ಮತ್ತು ಕೃಷ್ಣ 2 ಮಾರ್ಗಗಳಿವೆ. ಒಂದು ಮಾರ್ಗದಿಂದ ಹೋದರೆ ಪುನರ್ಜನ್ಮವಿಲ್ಲ, ಇನ್ನೊಂದು ಮಾರ್ಗದಿಂದ ಹೋದರೆ ಮರಳಿ ಬರಬೇಕಾಗುತ್ತದೆ. ಇದರಿಂದ ನಾವ್ ಏನ್ ತಿಳ್ಕೊಬೇಕಪ್ಪ ಅಂದ್ರ, ನಾವು ಮತ್ತೊಬ್ಬರಿಗೆ ಭಾಗ್ಯವನ್ನು ನೀಡಲು ಸಾಧ್ಯವಾಗದಿರಬಹುದು, ಆದರೆ ಅವರಿಗೆ ಒಳ್ಳೆಯ ಮಾರ್ಗದರ್ಶನವನ್ನಾದರೂ ನೀಡಬಹುದು. ಭಗವಂತ ಹೇಳೋದು ಅದನ್ನೇ. ಅವಕಾಶವಿದ್ದರೆ ಸ್ವಾರ್ಥಿಗಳಾಗಬೇಡಿ, ಸಾರಥಿಗಳಾಗಿ. ಹರೇ ಕೃಷ್ಣ.